ಓಂ ಶಾಂತಿ. ದಿನಾಂಕ ಆಗಿದೆ 3/6/2025. ನೀವೀಗ ಹೊಸ ಸಂಬಂಧದಲ್ಲಿ ಹೋಗುತ್ತಿದ್ದೀರಿ. ಆದ್ದರಿಂದ ಇಲ್ಲಿನ ಕರ್ಮ ಬಂಧನಗಳ ಸಂಬಂಧಗಳನ್ನು ಮರೆತು ಕರ್ಮಾತೀತರಾಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ತಂದೆಯು ಬಡ ಮಕ್ಕಳನ್ನು ನೋಡಿ ವಾಹ್ ವಾಹ್ ಎನ್ನುತ್ತಾರೆ. ವಾ ಬಡತನವೇ ವಾ. ಆರಾಮವಾಗಿ 2 ರೊಟ್ಟಿಯನ್ನು ತಿನ್ನುವುದು, ಇನ್ಯಾವುದೇ ಚಪಲವಿಲ್ಲ. ಬಡ ಮಕ್ಕಳು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ತಂದೆಯು ಅವಿದ್ಯಾವಂತ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ, ಏಕೆಂದರೆ ಅವರಿಗೆ ಓದಿರುವುದನ್ನು ಮರೆಯುವ ಪರಿಶ್ರಮ ಪಡಬೇಕಾಗುವುದಿಲ್ಲ. ನೀವು ಮಕ್ಕಳಿಗೆ ಈ ಜ್ಞಾನವು ಈಗಲೇ ಸಿಗುತ್ತದೆ, ಮತ್ತಾರಿಗೂ ಈ ಮಾತುಗಳು ತಿಳಿದಿಲ್ಲ. ಆದ್ದರಿಂದ ಪ್ರಯತ್ನಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ. ಆತ್ಮದಲ್ಲಿಯೇ 84 ಜನ್ಮಗಳ ಪಾತ್ರವು ಅಡಕವಾಗಿದೆ. ಒಂದು ಜನ್ಮವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಿದ ನಂತರ ಶರೀರವು ಸಮಾಪ್ತಿಯಾಗಿ ಬಿಡುತ್ತದೆ. ಇಲ್ಲಿ ಕುಳಿತಿರುವಾಗಲೇ ಮಾಯೆಯು ಬಹಳ ತೊಂದರೆ ಕೊಡುತ್ತಿರುವುದು ಇದೇ ಯುದ್ಧವಾಗಿದೆ. ಎಷ್ಟು ಹಗುರವಾಗಿರುತ್ತೀರೋ ಅಷ್ಟು ಬಂಧನಗಳು ಕಡಿಮೆಯಾಗುತ್ತವೆ. ವಿದ್ಯೆಯು ಪೂರ್ಣವಾಯಿತೆಂದರೆ ನೀವು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ವರ್ಗಾಯಿತರಾಗುವವರಿದ್ದೀರಿ. ಈ ಚೀಚಿ ಪ್ರಪಂಚದಿಂದ ಮುಕ್ತರಾಗಿ ಬಿಡುತ್ತೀರಿ. ಯಾರು ಕರ್ಮಾತೀತ ಸ್ಥಿತಿಯನ್ನು ಹೊಂದುವರೋ ಅವರು ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ. ಸ್ವರ್ಗದಲ್ಲಂತೂ ಶಿಕ್ಷೆ ಇರುವುದೇ ಇಲ್ಲ. ಅಲ್ಲಿ ಗರ್ಭವೂ ಸಹ ಮಹಲಿನ ಸಮಾನವಾಗಿರುತ್ತದೆ. ದೇಹಾಭಿಮಾನದಲ್ಲಿ ಬರುವುದರಿಂದ ಮಾಯೆಯು ನಷ್ಟವುಂಟು ಮಾಡುತ್ತದೆ. ಇದೇ ಪರಿಶ್ರಮವಾಗಿದೆ. ಪರಿಶ್ರಮವಿಲ್ಲದೆ ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಗ್ರಹಚಾರಿಯು ಕುಳಿತುಕೊಳ್ಳುತ್ತದೆ. ಗ್ರಹಚಾರಿಯು ಕುಳಿತುಕೊಳ್ಳಲು ಮುಖ್ಯ ಕಾರಣ ಯೋಗದ ಕೊರತೆಯಾಗಿದೆ. ಗ್ರಹಚಾರದ ಕಾರಣವೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಧ್ಯಾನಕ್ಕಿಂತಲೂ ಜ್ಞಾನವು ಒಳ್ಳೆಯದಾಗಿದೆ. ಜ್ಞಾನಕ್ಕಿಂತಲೂ ನೆನಪು ಒಳ್ಳೆಯದಾಗಿದೆ. ಧ್ಯಾನದಲ್ಲಿ ಹೆಚ್ಚು ಹೋದರೆ ಮಾಯೆಯ ಭೂತಗಳ ಪ್ರವಶತೆಯಾಗಿ ಬಿಡುತ್ತದೆ. ಜ್ಞಾನವನ್ನು ಕೊಡುವವರು ಶಿವತಂದೆಯಾಗಿದ್ದಾರೆ. ಮಮ್ಮರವರಿಗೂ ಜ್ಞಾನವು ಇಲ್ಲಿಂದಲೇ ಸಿಗುತ್ತಿರುತ್ತದೆ. ಅವರಿಗೂ ತಂದೆಯು ತಿಳಿಸುತ್ತಾರೆ, ಮನ್ಮನಾಭವ. ಕ್ರೋಧವು ಬಂದಿತೆಂದರೆ ಇಡೀ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುವುದು. ಈಗೀಗ ಸಂಪಾದನೆ ಈಗೀಗ ನಷ್ಟವಾಗಿ ಬಿಡುತ್ತದೆ. ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಮನುಷ್ಯರಿಗೆ ಸಾಯುವ ಸಮಯದಲ್ಲಿ ಭಗವಂತನನ್ನು ನೆನಪು ಮಾಡಿ ಎಂದು ಹೇಳಲಾಗುತ್ತದೆ. ಆದರೆ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಯಥಾರ್ಥವಾಗಿ ಯಾರೂ ಸಹ ತಿಳಿದುಕೊಂಡಿಲ್ಲ. ಎಲ್ಲಿಯಾದರೂ ಹೋಗಿ ಕೇವಲ ನನ್ನನ್ನು ನೆನಪು ಮಾಡಿ. ಬಹಳ ದೊಡ್ಡ ಸಂಪಾದನೆ ಇದೆ. ನೀವು 21 ಜನ್ಮಗಳಿಗಾಗಿ ನಿರೋಗಿಗಳಾಗುತ್ತೀರಿ. ಇಂತಹ ತಂದೆಯನ್ನು ಅಂತರ್ಮುಖಿಯಾಗಿ ನೆನಪು ಮಾಡಬೇಕಲ್ಲವೇ? ಕೆಲವರಂತೂ ಬಹಳ ಚೆನ್ನಾಗಿರುತ್ತಾರೆ, ಎಂದು ವಿಕಾರದ ವಿಚಾರವೂ ಬರುವುದಿಲ್ಲ. ಜೊತೆಯಲ್ಲಿದ್ದರೂ ಪವಿತ್ರವಾಗಿರುತ್ತಾರೆ, ಸಾಹಸವನ್ನು ತೋರಿಸುತ್ತಾರೆ. ಅಂದ ಮೇಲೆ ಅವರಿಗೆ ಇಷ್ಟು ಶ್ರೇಷ್ಠ ಪದವಿಯೂ ಸಿಗುತ್ತದೆ. ಸತ್ಯಯುಗದಲ್ಲಿ ನಂಬರ್ 1 ಶ್ರೇಷ್ಠರಿರುತ್ತಾರೆ. ತ್ರೇತಾಯುಗದಲ್ಲಿ 2 ಕಲೆಗಳು ಕಡಿಮೆಯಾಗುತ್ತವೆ. ಈ ಜ್ಞಾನವು ನೀವು ಮಕ್ಕಳಿಗೆ ಈಗಲೇ ಸಿಗುವುದು. ಈ ಈಶ್ವರೀಯ ಸಭೆಯ ನಿಯಮವಾಗಿದೆ. ಯಾರಿಗೆ ಜ್ಞಾನರತ್ನಗಳ ಬೆಲೆ ಇರುವುದೋ ಅವರೆಂದೂ ಆಕಳಿಸುವುದಿಲ್ಲ. ಅಂತಹವರು ಮುಂದೆ ಕುಳಿತುಕೊಳ್ಳಬೇಕು. ಈ ಪ್ರಪಂಚದಲ್ಲಿ ನೀವು ಏನೆಲ್ಲವನ್ನು ನೋಡುವಿರೋ ಅದು ನಾಳೆ ಇರುವುದಿಲ್ಲ. ಮಂದಿರ ಮೊದಲಾದವುಗಳು ಹೆಸರು ಗುರುತು ಸಹ ಉಳಿಯುವುದಿಲ್ಲ. ನಾಟಕವು ಪೂರ್ಣವಾದಾಗ ಎಲ್ಲರೂ ಸ್ಟೇಜಿನ ಮೇಲೆ ಬಂದು ನಿಲ್ಲುತ್ತಾರೆ. ಯಾವಾಗ ಎಲ್ಲ ಪಾತ್ರಧಾರಿಗಳು ಎಲ್ಲಿ ಬಂದು ಬಿಡುವರೋ ಆಗ ಯುದ್ಧವಾಗುವುದು. ನಂತರ ಎಲ್ಲರೂ ಹಿಂದಿರುಗುತ್ತಾರೆ. ಕೈ ಕೆಲಸ ಮಾಡುತ್ತಿರಲಿ, ಬುದ್ಧಿಯು ತಂದೆಯನ್ನು ನೆನಪು ಮಾಡುತ್ತಿರಲಿ. ಎಷ್ಟೆಷ್ಟು ಧಾರಣೆ ಮಾಡುತ್ತೀರೋ ಅಷ್ಟು ನಿಮ್ಮ ಬಳಿ ಜ್ಞಾನದ ಬೆಲೆಯು ಹೆಚ್ಚುತ್ತಾ ಹೋಗುವುದು. ತಂದೆಯ ಛತ್ರಛಾಯೆಯೊಳಗೆ ನಾಜೂಕಾದ ಪರಿಸ್ಥಿತಿಗಳಲ್ಲಿಯೂ ಸಹ ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯ, ನ್ಯಾರ ಮತ್ತು ಪ್ಯಾರ ಭವ. ಮಾತುಗಳ ಪರದೆ ಮಧ್ಯೆ ಬರಲು ಬಿಡದೇ ಇದ್ದಾಗ ತಂದೆಯ ಜೊತೆಯ ಅನುಭವ ಆಗುತ್ತಿರುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.